ಹಸೆಮಣೆ ಇರಬೇಕಾಗಿದ್ದ ಹುಡುಗ ಸ್ಮಶಾನ ಸೇರ್ಬೇಕಾಗಿತ್ತು. ಅದೃಷ್ಟವಶಾತ್ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾನೆ. ಹೌದು, ಈ ರೀತಿ ಒಂದು ಘಟನೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಇತ್ತೀಚೆಗೆ ನಡೆದಿದೆ. ಮದುವೆ ಗಂಡು ರವೀಶ್ ಕಾರಲ್ಲಿ ಹೋಗುವಾಗ ಕಾರನ್ನ ಅಡ್ಡ ಹಾಕಿ ಅವನ ಮೇಲೆ ದರ್ಶನ್ ಮತ್ತೆ ಅವ್ರ ಹುಡುಗರು ದಾಳಿ ಮಾಡಿದ್ದಾರೆ. ಅದೃಷ್ಟವಶಾತ್ ಆ ಹುಡುಗ ಬದುಕಿದ್ದಾನೆ. ಆಸ್ಪತ್ರೆಗೆ ಮದುವೆ ಹುಡುಗಿ ಬಂದು ನನ್ನನ್ನ ಕೈ ಬಿಡಬೇಡ, ಮದುವೆ ಆಗುವಂತ ಕೇಳ್ಕೊಂಡಿದ್ದಾಳೆ. ಇದನ್ನ ನೋಡಿದ್ಮೇಲೆ ಹುಡುಗಿ ಪಾಪ ಅಂತ ಅನ್ನಿಸ್ತು. ಆಮೇಲೆ ಪೊಲೀಸ್ ತನಿಖೆ ಆದ್ಮೇಲೆ ಗೊತ್ತಾಗಿದ್ದು ಪಾಪ ಅನ್ಸೋ ಮುಖದ ಹಿಂದೆ ಕ್ರೂರವಾದ ಪ್ಲಾನ್ ಇತ್ತು ಅಂತ. ಇದಕ್ಕೆಲ್ಲ ಕಾರಣ ಆ ಹುಡುಗಿನೇ ಅಂತ. ಆ ಹುಡುಗಿ ದರ್ಶನ್ ಅನ್ನೋ ಹುಡುಗನನ್ನ ಲವ್ ಮಾಡ್ತಾ ಇದ್ಲಂತೆ. ನನಗೆ ಮದುವೆ ಇಸ್ತಾ ಇಲ್ಲ, ನೀನೇನಾದ್ರೂ ಮಾಡಿ ಮದುವೆನ ನಿಲ್ಸು ಅಂತ ಹೇಳಿದ್ಲಂತೆ. ಅದಕ್ಕೆ ಅವನು ಹುಡುಗರನ್ನ ಕರ್ಕೊಂಡು ಬಂದು ಮದುವೆ ಗಂಡನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದಾನೆ. ಆ ಹುಡುಗಿ ಕೊಲೆ ಮಾಡಕ್ ಹೇಳಿದ್ಲಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದ್ರೆ ಲವರ್ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡಿರೋದಂತೂ ನಿಜ ಅಂತ ಪೊಲೀಸ್ ತನಿಖೆನಲ್ಲಿ ಗೊತ್ತಾಗಿದೆ. ಹನಿಮೂನ್ಗೆ ಕರ್ಕೊಂಡೋಗಿ ಗಂಡನ್ನ ಲವರ್ ಜೊತೆ ಸೇರ್ಕೊಂಡು ಕೊಲೆ ಮಾಡೋದು, ಗಂಡನ್ನ ಕೊಲೆ ಮಾಡಿ ಡ್ರಮ್ ಅಲ್ಲಿ ತುಂಬೋದು, ಈ ರೀತಿ ಎಷ್ಟೋ ವಿಚಾರಗಳನ್ನ ನಾವು ನೀವು ಕೇಳಿದೀವಿ. ಈ ರೀತಿ ಮಾಡೋ ಹೆಣ್ಮಕ್ಳಿಗೆ ನಾನ್ ಹೇಳೋದೇನು ಅಂತಂದ್ರೆ, ನಿಮ್ಗೆ ಮದುವೆ ಹಾಕಿಸ್ತಾ ಇಲ್ಲ ಅಂತಂದ್ರೆ ಧೈರ್ಯವಾಗಿ ಮನೆಯಲ್ಲಿ ಹೇಳಿ, ಅಥವಾ ಮದುವೆ ಆದ್ಮೇಲೆ ನಿಮ್ ಮನ್ಸು ಬೇರೆ ಕಡೆ ಹೋದ್ರೆ ಗಂಡನಿಗೆ ಡೈವರ್ಸ್ ಕೊಟ್ಟು ತೊಲಗಿ. ಆದ್ರೆ ನಿಮ್ಮ ಆಸೆಗೆ ನಿಮ್ಮ ಭಯಕ್ಕೆ ಒಬ್ಬ ಅಮಾಯಕ ಗಂಡನ್ನ ಬಲಿ ಕೊಡಬೇಡಿ. ಅವನ್ ಸತ್ ಮೇಲೂ ನಿಮ್ಗೆ ನೆಮ್ಮದಿ ಸಿಗಲ್ಲ, ಆ ಪ್ರೀತಿ ಉಳಿಯಲ್ಲ, ಜೀವನ ಸರಿ ಹೋಗಲ್ಲ. ಯಾಕಂದ್ರೆ ಒಂದಲ್ಲ ಒಂದಿನ ನೀವು ಕೂಡ ಸಿಕ್ಕಾಕೊಳ್ತೀರಾ, ಜೈಲ್ ಸೇರ್ತೀರಾ. ಮನೇಲಿರೋ ತಂದೆ ತಾಯಿಗಳು ಅಷ್ಟೇ, ಮಕ್ಳ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ ಮಕ್ಕಳು ನಿಮ್ಮ ಹತ್ರ ಸತ್ಯ ಹೇಳುವಷ್ಟು ಸ್ನೇಹನಾದ್ರೂ ಬೆಳೆಸ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಒತ್ತಾಯಕ್ಕೆ ಅವರ ಮದುವೆ ಮಾಡಿದ್ರೆ ಅವ್ರ ಜೊತೆಗೆ ನೀವು ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ. ನಿಮ್ಮ ಒತ್ತಾಯದ ಮದುವೆ ಒಂದು ಮನೆಯಲ್ಲಿ ಸಾವು ತಂದ್ರೆ ಇನ್ನೊಂದು ಮನೆಯನ್ನ ಕತ್ತಲ ಕೋಣೆಗೆ ತಳ್ಳುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.